ಸೊ ಭಟ್ ಸರ್ನೇ ಮಾತನಾಡಿಸೋಣ. ಭಟ್ ಸರ್, ಈಗ ದೊಡ್ಡ ಸಮಸ್ಯೆ ಅನ್ನುವಂಥದ್ದು ಗಗನಯಾತ್ರಿಗಳಿಗೆ ಈ ರೀತಿಯಾಗಿ ಬಂದ ನಂತರ ಏನು ಅಂಥದ್ದು ಕಾಣಿಸಿಕೊಳ್ಳುತ್ತೆ ಸರ್? ಈಗ 7 ದಿನ ಕ್ವಾರಂಟೈನ್ ಇರ್ತಾರೆ, ಅಂಥದ್ರಲ್ಲಿ ಏನಾದರೂ ಸಮಸ್ಯೆಗಳೇ ಕಾಣಿಸ್ಕೊಳ್ಳೋದೇ ಆದರೆ ಏನಾಗತ್ತೆ ಅಂಥದ್ದು? ನಂಗೆ ದೇಹದ ಮತ್ತು ಬ್ರೈನಿಗೆ ತಲೆನೋವುಗಳು, ದೇಹದ ಬೇರೆ ಬೇರೆ ಪೇಯ್ನ್ಗಳು ಏನು ಕೊಟ್ಟಿರ್ತಾರೋ ಗೊತ್ತಿಲ್ಲ. ಅದು ನಾರ್ಮಲ್ ಕಂಡೀಷನಿಗೆ ಬರುವಾಗ ಒಂದಿಷ್ಟು ಪೇಯ್ನ್ಗಳಿರ್ಬೋದು, ಒಂದಿಷ್ಟು ಟಾರ್ಚರಿಂಗ್ ಇರಬಹುದು, ಉಸಿರಾಟದ ಪ್ರಕ್ರಿಯೆ ವ್ಯತ್ಯಾಸ ಆಗಿರಬಹುದು, ಬ್ಲಡ್ ಪ್ರೆಷರ್ ವ್ಯತ್ಯಾಸ ಆಗಿರಬಹುದು. ಇದೆಲ್ಲವೂ ನಾರ್ಮಲ್ ಕಂಡೀಷನ್ಗೆ ಸೆಟ್ ಆಗುವವರೆಗೆ ಅವರನ್ನು ಬಿಡೋದಿಲ್ಲ. ಅದು ತುಂಬ ಕಷ್ಟ, ಅದಾಗಿ ಅಡ್ಜಸ್ಟ್ ಆಗಬೇಕಾಗತ್ತೆ. ಬಹುಶಃ ಇದರಲ್ಲಿ ಟ್ರೈನಿಂಗ್ ಪಡ್ಕೊಂಡವರಾದ್ದರಿಂದ ಅವ್ರಿಗೆ ಗೊತ್ತಿದೆ ನಮಗೆ ಯಾವ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ. ಇವತ್ತು ಸಂಜೆ ಒಳಗಡೆ ಶುಭಾಂಶು ಅವರು ಇಡೀ ದೇಶಕ್ಕೆ ಒಂದು ಸಂದೇಶ ಕೊಡಬಹುದು. ಅದರ ನಂತರ ಒಂದು ವಾರದ ಸರಿಯಾದ ಟ್ರೀಟ್ಮೆಂಟ್ ಆದ ನಂತರ ಈ ಕಡೆ ಬರಬಹುದು. ಆದರೂ ಸಹ ಅವರ ನಗು ಮುಖ ನೋಡಿದಾಗ ಒಂದು ಸಾರ್ಥಕ ಭಾವ, ಇಡೀ ಭಾರತೀಯ ವಿಜ್ಞಾನಿಗಳ ಒಂದು ಅದ್ಭುತ ಪ್ರಯೋಗದ ಸಕ್ಸಸ್ಸನ್ನು ನೋಡುವಾಗ, ಶುಭಾಂಶು ಶುಕ್ಲಾ ಅವರ ನಗು ಮುಖ ನೋಡಿದಾಗ ತುಂಬ ತೃಪ್ತಿ ಆಯಿತು. ಸಂಭ್ರಮದ ಕ್ಷಣ, ಇಡೀ ಭಾರತಕ್ಕೆ ಸಂಭ್ರಮದ ಕ್ಷಣ. ಶುಭಾಂಶು, ಗುಡ್ ಲಕ್, ವೆಲ್ ಡನ್ ಅಂತ ಹೇಳಬೇಕು ಅಂತ ಅನ್ಸುತ್ತೆ. ಓಕೆ ಬಟ್ ಸರ್, ಈಗ ಈ ವಿಚಾರದಲ್ಲಿ ನಮಗೆ ಇರುವಂಥದ್ದು ಇಷ್ಟೇ. ಈ ಪರೀಕ್ಷೆಗಳ ವಿಚಾರದಲ್ಲೂ ಕೂಡ ನಾನು ಆಗಲೇ ಕೇಳ್ತಾ ಇದ್ದೆ ನಿಮಗೆ, ಅವ್ರು ಮಾಡಿರುವಂಥ ಪರೀಕ್ಷೆಗಳ ವಿಚಾರದಲ್ಲಿ ಅದು ಜನರಿಗೆ ಎಲ್ಲ ಮಾಹಿತಿಗಳು ಸಿಗುತ್ತಾ ಅಥವಾ ಸಿಗೋದಿಲ್ಲ ಸ್ಟಡಿ ಪರ್ಪಸ್ಸಿಗೆ? ಎಲ್ಲ ಮಾಹಿತಿಗಳನ್ನು ಹೊರಗಡೆ ಕೊಡೋದಿಲ್ಲ ಯಾವುದೇ ಮಾಹಿತಿಗಳನ್ನು. ಯಾಕಂದರೆ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಮಾಡ್ತಾರೆ ಅಂತ ಹೇಳೋದು ಕೊಡೋದಿಲ್ಲ. ಪೇರೆಂಟ್ಸಿಗೆ ಹೇಳಿರ್ತಾರೆ. ಆದರೆ ಅದೇ ರೀತಿಯಲ್ಲಿ ನಮ್ಮ ಇಸ್ರೋದ ಟಾಪ್ ಲೆವೆಲ್ಲಿನ ಇನ್ಫಾರ್ಮೇಷನ್ಸ್ ಎಲ್ಲವೂ ಇದ್ದಿರುತ್ತೆ. ಅಂಥದ್ದೇನು ಸಮಸ್ಯೆ ಇರಲಿಕ್ಕಿಲ್ಲ ಇವರಿಗೆಲ್ಲ. ಹಾಗಾಗಿ ನಮ್ಮ ಕಾಮನ್ ಪೀಪಲ್ಗೆ ಒಂದು ಸಂದೇಶ ಸಿಗಬಹುದು. ಇಸ್ರೋದ ವಿಜ್ಞಾನಿಗಳೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಶುಭಾಂಶುವರ ಶುಭ ಸಂದೇಶಗಳನ್ನು ಇಡೀ ಭಾರತೀಯರಿಗೆ ಕೊಡಬಹುದು ಅಂತ ಅನ್ಸುತ್ತೆ. ಇವತ್ತೇ ಮಾತನಾಡಿಸ್ತಾರೆ ಅವರನ್ನು ಆಚೆಗೆ. ಅವರು ತಮ್ಮ ವರ್ಡ್ಸ್ಗಳನ್ನು, ಈಗ ನಾವು ಶುಭಾಂಶು ಶುಕ್ಲಾ ಅವರ ವಿಚಾರದಲ್ಲೇ ನೋಡೋದಾದರೆ, ಹೋಗಬೇಕಾದ್ರೂ ಕೂಡ ಅವ್ರು ಮಾತನಾಡಿದರು. ತದನಂತರ ಮೇಲ್ಗಡೆ ಹೋಗಿ ತಲುಪಿದ ನಂತರ ಕೂಡ ಒಂದು ಮಾತನಾಡಿ ಒಂದು ಮೆಸೇಜ್ ಕೊಟ್ಟಿದ್ರು ದೇಶಕ್ಕೆ. ಈಗ ಬರಬೇಕಾದ್ರೂ ಒಂದು ಮೆಸೇಜನ್ನು ಕೊಟ್ಟರು, ಹೆಂಗೆ ಕಾಣಿಸುತ್ತೆ ಭಾರತ ಅಂತ ಹೇಳಿ ಅದನ್ನು ವಿಶ್ಲೇಷಣೆ ಮಾಡಿ ತುಂಬ ಚೆನ್ನಾಗಿ ಹೇಳಿದ್ರು ಅದನ್ನು. ಈಗ ಇವತ್ತು ಅವ್ರಿಗೆ ಮಾತಾಡೋಕ್ಕೆ ಸಿಗುತ್ತಾ ಸರ್? ನಮಗೆ ಆ ದೃಶ್ಯಗಳೇನಾದ್ರು ಸಿಗೋಕ್ಕೆ ಸಾಧ್ಯ ಆಗುತ್ತಾ? ಅವರ ಈಗಿನ ಸ್ಟೇಟಸ್ ನೋಡಿದಾಗ ನನಗೆ, ನಮ್ಮ ಸುನಿತಾ ವಿಲಿಯಮ್ಸ್ ಅವರನ್ನು ನೋಡಿದಾಗ ನನಗೆ ಅವರು ತುಂಬ ಎಕ್ಸಾಸ್ಟ್ ಆಗಿದ್ದರು ಪಾಪ. ಆದರೆ ಶುಭಾಂಶು ಶುಕ್ಲಾ ಇವರ 4 ಜನರು ನೋಡುವಾಗ ಇವತ್ತಿನ ಸಂಜೆ ಒಳಗಡೆ ನಮ್ಗೆ ಖಂಡಿತವಾಗಿ ಬಹುಶಃ ಇನ್ಫಾರ್ಮೇಷನ್ ಬರುತ್ತೆ, ಅವರ ಮಾತುಗಳೆಲ್ಲ ನಮ್ಗೆ ಕೇಳುತ್ತೆ ಅಂತ ಅನಿಸುತ್ತೆ. ಓಕೆ ಬಟ್ ವಾಟ್ ಇಸ್ ದ ಮೆಸೇಜ್ ಅನ್ನುವಂಥದ್ದನ್ನು ನೋಡೋದಾದರೆ ಬಟ್ ಸರ್, ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್, ಅದ್ಭುತ ಸಕ್ಸಸ್. ಇದು ಭಾರತದ ಒಂದು ಅದ್ಭುತ ಸಕ್ಸಸ್ಸು, ಇಸ್ರೋದ ಸಕ್ಸಸ್ಸು, ಶುಭಾಂಶು ಶುಕ್ಲಾ ಅವರ ಸಕ್ಸಸ್ಸು, ನಮ್ಮೆಲ್ಲರ ಸಕ್ಸಸ್ಸು. ಗಗನಯಾನಕ್ಕೆ ಒಂದು ಶುಭ ಮುಹೂರ್ತ ಕೊಟ್ಟಿದ್ದಾರೆ. ಭಾರತೀಯ ಗಗನಯಾನ ಒಂದು ಹೊಸ್ತಲಿಗೆ ದಾಪು ಕಾಲಿಟ್ಟಿದೆ. ಅದು ಶುಭಾಂಶು ಶುಕ್ಲರ ಮೂಲಕ ಸಂಭ್ರಮದ ಕ್ಷಣ, ಒಂದು ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್. ಧನ್ಯವಾದಗಳು ಇ ಪಿ ಭಟ್ ಸರ್, ಇಷ್ಟೊತ್ತು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ತುಂಬ ಧನ್ಯವಾದಗಳು. ನಮಸ್ತೆ. ಸೊ ಭಾರತದ ಮಾನವ ಸಹಿತ ಗಗನಯಾನಕ್ಕೆ ಇದೊಂದು ರೀತಿಯಾಗಿ ದಾಪುಗಾಲಿಡೋಕೆ ಪ್ರೇರಣೆಯನ್ನು ಕೊಡುತ್ತೆ, ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ಭಾರತ ಅನೇಕ ಕನಸುಗಳನ್ನು ಕಾಣ್ತಾ ಇದೆ. ಸ್ಪೇಸ್ನಲ್ಲಿ ನಮ್ಮದೇ ಆದಂಥ ಒಂದು ಸ್ಟೇಷನ್, ನಿಲ್ದಾಣ ಇರಬೇಕು ಅಂತ ಬಯಸ್ತಾ ಇದ್ದೀವಿ. ಅದಕ್ಕೆ ತಕ್ಕಂತೆ ಈಗಾಗಲೇ ಡಾಕಿಂಗ್, ಅನ್ಡಾಕಿಂಗ್ ಎಲ್ಲವೂ ಕೂಡ ಪ್ರಕ್ರಿಯೆಯನ್ನು ಕೂಡ ಒಂದು ಬಾರಿ ನಾವು ಪ್ರಯತ್ನವನ್ನು ಮಾಡಾಗಿದೆ. ಸೊ ಹಾಗಾಗಿ ಅದಕ್ಕೆ ಮಾನವ ಸಹಿತವಾಗಿ ನಾವು ಹೋಗುವಂಥ ಪ್ರಯತ್ನಗಳನ್ನು ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಈಗ ಇದೊಂದು ಬಹಳ ದೊಡ್ಡ ಮಟ್ಟದಲ್ಲಿ ಅದಕ್ಕೆ ಸ್ಫೂರ್ತಿಯನ್ನು ತುಂಬುತ್ತೆ. ಆ ಕನಸಿಗೆ ಮತ್ತೊಂದಿಷ್ಟು ನೀರೆರೆದು ಬೆಳೆಯೋ ರೀತಿಯಲ್ಲಾಗುತ್ತೆ. ಸೊ ಆ ನಿಟ್ಟಿನಲ್ಲಿ ಈಗ ಶತಕೋಟಿ ಭಾರತೀಯರು ದೊಡ್ಡ ಮಟ್ಟದಲ್ಲಿ ಅವರಿಗೆ ಶುಭಾಶಯವನ್ನು ಕೋರ್ತಾ ಇದ್ದಾರೆ. ಅವ್ರ ತಂದೆ ತಾಯಿ ಅಂತೂ ಆನಂದ ಭಾಷ್ಪ, ಅದಕ್ಕೆ ಕೊನೆಯೇ ಇಲ್ಲ. ಕಾರಣ ಇನ್ನೇನು ಬೇಕ್ರಿ ತಂದೆ ತಾಯಿಗಳಿಗೆ, ಇದಕ್ಕಿಂತಲೂ ಕೂಡ ಇನ್ನೇನು ಬೇಕು? ಆ ಮಗ ಅಂದ್ಕೊಂಡಿರುವಂಥದ್ದನ್ನು, ತಂದೆ ತಾಯಿಗಳು ಅಂದ್ಕೊಂಡಿರೋದನ್ನು, ಕೆಟ್ಟ ಹೆಸರು ತರದೇ ಇದ್ರೂ ಕೂಡ, ಒಳ್ಳೆಯ ಹೆಸರು ತರೋಕ್ಕಾಗದಿದ್ರು ಕೂಡ ಹಾಗೆ ಇರು ಅಂತಾರೆ. ಬಟ್ ಕೆಟ್ಟ ಹೆಸರು ಮಾತ್ರ ತಂದೆ ತಾಯಿಗೆ ತರಬೇಡ ಅಂತಾರೆ. ಬಟ್ ಕೆಲವರಿಗೆ ಅದೇ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಬಟ್ ಇಲ್ಲಿ ನೋಡಿ, ಯಾವ ರೀತಿಯಲ್ಲಿ ತಂದೆ ತಾಯಿಗಳು ಹೆಮ್ಮೆಯನ್ನು ಪಟ್ಟು ಇಡೀ ಪ್ರಪಂಚವೇ ಅತ್ತ ತಿರುಗಿ ನೋಡೋ ರೀತಿಯಲ್ಲಿ ಮಗನಿಗೋಸ್ಕರ ಆನಂದ ಭಾಷ್ಪವನ್ನು ಸುರಿಸುವಂಥ ಆ ತಂದೆ ತಾಯಿಗಳ ಮುಖ ನೋಡ್ತಾ ಇದ್ದರೆ ಎಂಥ ಖುಷಿ ಆಗುತ್ತೆ ರೀ. ಪ್ರತಿಯೊಬ್ಬ ತಂದೆ ತಾಯಿಗಳು ಹೇಳ್ತಾರೆ, ನನ್ನ ಮಕ್ಕಳು ಹಿಂಗೆ ಇರಬೇಕು, ನನಗೆ ಈ ರೀತಿಯಾಗಿ ಖುಷಿಯನ್ನು ಕೊಡಬೇಕು ಅಂತೇಳಿ. ಅವ್ರು ಇನ್ನೇನು ಬಯಸಿದಲ್ಲಿ, ನೀನು ಆಸ್ತಿ ಮಾಡಿದೆ, ಅದನ್ನು ಮಾಡಿದೆ, ಇದನ್ನು ಮಾಡಿದೆ, ಏನೂ ಕೇಳಲ್ಲ ಅವರು. ನನ್ನನ್ನು ಖುಷಿ ಪಡಿಸ್ಬೇಕು ಅಂತಂದಾಗ ಅವರು ಸಮಾಜದಲ್ಲಿ ನಾನು ತಲೆ ಎತ್ತಿ ನಡೆಯೋ ರೀತಿಯಲ್ಲಿ ನಡೆಸು ಅಂತ ಹೇಳಿ, ಅದೇ ಅವರು ಆ ಮುಖದಲ್ಲಿ ಕಾಣಿಸ್ತಾ ಇರೋದು. ಆ ಸಾರ್ಥಕ ಭಾವ ತಂದೆ ತಾಯಿಗಳಿಗೆ ಮಗನನ್ನು ಪಡೆದಿದ್ದಕ್ಕೆ ಕಾಣಿಸ್ತಾ ಇದೆ. ಇನ್ನೊಂದು ಕಡೆಗೆ ನಾನು ಸಾಧನೆ ಮಾಡಿದ್ದೀನಿ ಅನ್ನುವಂಥದ್ದು ಮಗನ ಮುಖದಲ್ಲಿ ಕಾಣಿಸ್ತಾ ಇದೆ. ಅಲ್ಲಿ ನೋಡಿ,
ಸೊ ಎರಡೂ ಅಟ್ ಎ ಟೈಮ್ ಆ ದೃಶ್ಯಗಳನ್ನು ನೋಡ್ತಾ ಇದ್ದಾಗ ಎರಡು ಫ್ರೇಮ್ ಒಂದೇ ಟೈಮಲ್ಲಿ ತರಬೇಕು ಅದನ್ನು ನೋಡಿ. ಒಂದು ತಂದೆ ತಾಯಿಗಳಿರೋದು, ಆ ಕಡೆಗೆ ಮಗ ಬರುವಂಥ ದೃಶ್ಯ, ಎರಡೂ ನೋಡ್ತಾ ಇದ್ದಾಗ ಎಕ್ಸಾಕ್ಟ್ಲಿ ಈ ದೃಶ್ಯವನ್ನು ನೋಡ್ತಾ ಇದ್ರೆ ನಿಮ್ಗೆ ಅನಿಸುತ್ತೆ ಇಂತಹ ಮಗನನ್ನು ಪಡೆದಿದ್ದಕ್ಕೆ ಅವರಿಗೆ ದೊಡ್ಡ ಮಟ್ಟದಲ್ಲಿ ಹೆಮ್ಮೆ, ಖುಷಿ, ಆನಂದ ಬಾಷ್ಪ ಬರ್ತಾ ಇದೆ. ಸೊ ಆ ತಂದೆ ತಾಯಿಯನ್ನು ಪಡ್ಕೊಂಡಿದ್ದಕ್ಕೂ ಆ ಮಗನಿಗೆ ಖುಷಿ ಇದೆ, ಜೊತೆಗೆ ಸಾಧನೆ ಮಾಡಿದಂಥ ಖುಷಿ ಇದೆ, ಸಂಭ್ರಮ ಇದೆ. ಸೊ ಇದು ಬೇಕಾಗಿರುವಂಥದ್ದು. ಸಮಾಜ ತೆಗೆದುಕೊಳ್ಬೇಕಾಗಿರುವಂಥ ಮೆಸೇಜ್ ಇದನ್ನು. ತಂದೆ ತಾಯಿಗಳು ಹೇಗಿರಬೇಕು, ಮಗ ಹೇಗಿರಬೇಕು, ತಂದೆ ತಾಯಿಗಳಿಗೆ ಸಮಾಜದಲ್ಲಿ ಯಾವ ರೀತಿ ಗೌರವ ಸಿಗಬೇಕು, ಅದಕ್ಕೆ ತಕ್ಕಂತೆ ಅವರು ಶ್ರಮ ಏನು ಕಡಿಮೆ ಪಟ್ಟಿರೋದಿಲ್ಲ. ತಂದೆ ತಾಯಿಗಳು ಅವರು ಏನು ಶ್ರಮ ಕಡಿಮೆ ಇರೋದಿಲ್ಲ ಶುಕ್ಲಾ ಅವ್ರದ್ದು. ಸೊ ಭಾಳ ದೊಡ್ಡ ಮಟ್ಟದಲ್ಲಿ ಸ್ಯಾಕ್ರಿಫೈಸ್ ಅನ್ನುವಂಥದ್ದು ಇರುತ್ತೆ, ಅದಕ್ಕೆ ತುಂಬ ಶ್ರಮ ಪಟ್ಟಿರ್ತಾರೆ. ಅದಾದ ನಂತರನೇ ಈ ರೀತಿಯಾದಂಥ ಸಾಧನೆ ಸಿಗೋಕ್ಕೆ ಸಾಧ್ಯ ಆಗುತ್ತೆ, ಈ ರೀತಿಯಾದಂಥ ಸಾರ್ಥಕತೆ ಸಿಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಡ್ರ್ಯಾಗನ್ ಕ್ಯಾಪ್ಸೂಲ್ನಿಂದ ಆಚೆ ಬಂದರು. ನಾವು ಆರಂಭದಿಂದಲೂ ಕೂಡ ಈ ವಿಚಾರದಲ್ಲಿ ನಿಮ್ಗೆ ತೋರಿಸ್ತಾನೆ ಇದ್ವಿ ಕಂಟಿನ್ಯೂಸ್ ಆಗಿ. ನೋಡಿ ಅಲ್ಲಿ ವಿದ್ಯಾರ್ಥಿಗಳು ಕೂಡ, ಅವರೆಲ್ಲರಿಗೂ ಕೂಡ ವಿಜ್ಞಾನದ ಬಗ್ಗೆ ಅನೇಕರಿಗೆ ಇರುವಂತಹ ಪ್ರಶ್ನೆಗಳು ಅವೆಲ್ಲವೂ ಕೂಡ ಇರುತ್ತೆ, ಏನು ಅದು ಇದು ಅಂತ ಹೇಳಿ. ಬಟ್ ಅದಕ್ಕೆ ಅನೇಕ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಸ್ಫೂರ್ತಿಯನ್ನು ತುಂಬುತ್ತೆ ಇದು. ಹಿಂಗಾಗಬೇಕು ನಾನು ಅಂಥದ್ದನ್ನು ಸಿಗುತ್ತೆ. ಬೇರೆ 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 ಕ್ಷೇತ್ರಗಳಿದೆ, ಬೇರೆ ಬೇರೆ ಇದ್ದಾವೆ ಅವು ವಿಜ್ಞಾನದಲ್ಲೇ. ಸೊ ಅವೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಾಗುತ್ತೆ. ಅದು ವಿದ್ಯಾರ್ಥಿಗಳಿಗೆ ಈಗ ಮತ್ತೊಂದು ರೀತಿಯಲ್ಲಿ ತಿಳ್ಕೊಳ್ಳೋಕ್ಕೆ ಒಂದು ಅವಕಾಶಗಳು ಸಿಗುತ್ತೆ, ಮತ್ತೊಂದಿಷ್ಟು ಅದ್ರ ಬಗ್ಗೆ ಆಸಕ್ತಿಯನ್ನು ಹುಟ್ಕೊಳ್ಳುತ್ತೆ. ಒಂದು ಹೆಂಗಾಗ್ಬಿಟ್ಟಿದೆ ಅಂತಂದರೆ ಏನಾದರೂ ಆದರೆ ಟೆಕ್ಕೇ ಆಗು ಅಂತ ಹೇಳಿ. ಸೊ ಕೆಲವು ಕ್ಷೇತ್ರಗಳ ಬಗ್ಗೆ ತುಂಬ ಜನಕ್ಕೆ ಆಸಕ್ತಿ ಇಲ್ಲ, ಕೆಲವರು ಮಾತ್ರ ಹೋಗ್ತಾರೆ, ಕೆಲವರು ಹೋಗೋದಿಲ್ಲ, ಅಲ್ಲೇನಿದೆ ಬಿಡು ಅನ್ನೋ ರೀತಿಯಲ್ಲಿ. ಸೊ ಸಾಧನೆ ಮಾಡೋಕ್ಕೆ ತುಂಬ ಕ್ಷೇತ್ರಗಳು ಇನ್ನೂ ಓಪನ್ ಅಪ್ ಆಗೇ ಇದೆ, ಇನ್ನೂ ಏನೂ ಇಲ್ಲ ಅನ್ನೋ ರೀತಿಯಲ್ಲಿದ್ದಾವೆ ಸಾಧನೆಗಳು. ಭಾಳ ದೊಡ್ಡ ದೊಡ್ಡ ಸಾಧನೆಗಳು ಮಾಡೋಕ್ಕೆ ಅವಕಾಶಗಳಿದೆ ಎಲ್ಲವೂ ಕೂಡ. ಅದಕ್ಕೆ ತಕ್ಕಂತೆ ನೀವು ತಯಾರಾಗಬೇಕು. ಅದಕ್ಕೆ ಇದೆಲ್ಲವೂ ಕೂಡ ಸ್ಫೂರ್ತಿ. ಯಾಕೆ ತೋರಿಸ್ತೀವಿ ನಾವು ಅಂತಂದರೆ ಅವರು ಭಾರತೀಯರು, ಇಲ್ಲಿ ಹೋಗಿ ಬಂದಿದ್ದಾರೆ ಅನ್ನೋದು ಅಷ್ಟೇ ಅಲ್ಲ, ಅದು ಸುದ್ದಿ, ಅವ್ರು ಹೋಗಿ ಬಂದಿದ್ದಾರೆ ಅನ್ನೋದು.